ವಿಧಾನ ಪರಿಷತ್ ಸದಸ್ಯೆ, ಮಾಜಿ ಸಚಿವೆ ಹಾಗೂ ಹಿರಿಯ ಚಲನಚಿತ್ರ ನಟಿ ಉಮಾಶ್ ಅವರು. ಇವತ್ತು ಕನ್ನಡದ ಚಲನಚಿತ್ರ ನಟ ದರ್ಶನ್ ತೂಗುದೀಪ್ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾಗಿದೆ. ಒಂದು ಕೊಲೆ ಪ್ರಕರಣದಲ್ಲಿ ಮತ್ತೆ ಅವರು ಜೈಲಿಗೆ ಹೋಗಬೇಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ ನೀವು? ನೋವಿನ ಸಂಗತಿ. ಮತ್ತೆ ಜಾಮೀನು ಕ್ಯಾನ್ಸಲ್ ಆಗಿ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಅಂದಾಗ ನಾವು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕರಾಗಿ ನಾವು ಅದರ ಅನಿವಾರ್ಯವಾಗಿ ಸ್ವಾಗತ ಮಾಡಲೇಬೇಕಾಗ್ತದೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅತಿ ದೊಡ್ಡಂಥ ಫ್ಯಾನ್ ಫಾಲೋವಿಂಗ್ ಹೊಂದಿದಂತಹ ನಟ ದರ್ಶನ್ ತೂಗುದೀಪ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವ್ರು ಹೇಗೆ ನಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬಾರ್ದು ಅನ್ನುವಂಥದ್ದಕ್ಕೆ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಇವರು ನೋಡಿ, ಈ ಬದುಕಿನಲ್ಲಿ ನಾವು ಯಾರೇ ಆದರೂ, ಸಾಮಾನ್ಯರಾದರೂ ಕೂಡ ಒಂದು ಚೌಕಟ್ಟಿನಲ್ಲಿ ನಮ್ಮ ನಡೆನುಡಿಗಳು ಇರಬೇಕು. ಅಪ್ಪ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀವಿ. ಬಟ್ ಎಲ್ಲರಿಗೂ ಕೂಡ ಇದು ಈ ನಡವಳಿಕೆಗಳು ಒಂದು ಚೌಕಟ್ಟಿನಲ್ಲಿ ನಿಯಂತ್ರಣದಿಂದ ಇರೋದು ಸಾಮಾನ್ಯ ವ್ಯಕ್ತಿಗೂ ಕೂಡ ಬಹಳ ಅಗತ್ಯ ಆಗ್ತದೆ. ಕನ್ನಡ ಚಲನಚಿತ್ರ ರಂಗದ ಮೇಲೆ, ಈ ಇಂಡಸ್ಟ್ರಿ ಮೇಲೆ ದರ್ಶನ್ ಅವರಿಗೆ ಮತ್ತೆ ಜೈಲು ಶಿಕ್ಷೆ ಆಗಿರುವಂಥದ್ದು ಯಾವ್ದಾದ್ರು ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ದರ್ಶನ್ನು ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಲಾಭದಾಯಕವಾದಂತಹ ಒಂದು ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಒಳ್ಳೆಯ ನಟ. ಸೊ ಸಹಜವಾಗಿಯೇ ಚಿತ್ರರಂಗಕ್ಕೆ ಅದರಿಂದ ಲಾಸ್ ಆಗೇ ಆಗುತ್ತೆ. ಅವರಿದ್ದಿದ್ರೆ ಇನ್ನೂ ಎಷ್ಟು ಒಳ್ಳೆಯ ಚಿತ್ರಗಳು ಬರಬಹುದಾಗಿತ್ತು. ಎಷ್ಟು ಕಲಾವಿದರು ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ನಮ್ಮ ನಾಡಿಗೂ ಒಳ್ಳೆಯ ಚಿತ್ರಗಳನ್ನು ಕೊಡೋದ್ರ ಮೂಲಕ ನಾನು ಏನು ಹೇಳಲಿ, ನನಗೆ ಬಾಯಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾತುಗಳು ಬರೋದಕ್ಕೆ. ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಸಭ್ಯ ಪದಗಳನ್ನ ಬಳಸಿದ್ರು ಅನ್ನುವ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಮತ್ತು ಕಾಂಗ್ರೆಸ್ ಪಕ್ಷ ರಮ್ಯಾ ಅವರ ಬೆನ್ನಿಗೆ ನಿಂತಿತ್ತು. ಈ ಪ್ರಕರಣವನ್ನು ಹೇಗೆ ನೋಡ್ತೀರಿ ನೀವು? ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯ ಎಲ್ಲರಿಗೂ ಇರ್ತದೆ. ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು ನಾನು ಈಗಲೇ ಹೇಳ್ತಾ ಇದ್ದೆ, ಈ ಹಿಂದೆಯೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲ ಇರ್ತಿದ್ರು. ಆಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದಿಲ್ಲ, ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಆಗ ಅವರೆಲ್ಲ ಖುಷಿ ಕೂಗಾಡ್ತಿದ್ದು, ಸುಮ್ಮನೆ ಅವ್ರಿಗವ್ರು ಜಗಳ ಮಾಡ್ಕೋತಿದ್ರು, ಮುಗಿದು ಹೋಗ್ತಿತ್ತು ಅಲ್ಲಿಗೆ. ಆದರೆ ಹೀಗೆ ವೈಯಕ್ತಿಕವಾಗಿ ಹೀಯಾಳಿಸುವಂಥದ್ದು ಇದು ಎಲ್ಲೋ ಶುರುವಾಗಿದ್ದು ಸೋಷಿಯಲ್ ಮೀಡಿಯಾ ಬಂದ ನಂತರದಲ್ಲಿ. ಸೊ ಹಾಗಾಗಿ ಯಾರೇ ಮಾತಾಡಬೇಕಾದ್ರೂ ಒಂದು ಸಂಯಮ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲೀಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಈ ದರ್ಶನ್ ಅವರ ಬೇಲ್ ರದ್ದಾಗಿರುವ ಕಾರಣಕ್ಕೆ ಅಂತ ಏನಾದರೂ ಹೇಳ್ಬೋದು ಈ ಪ್ರಕರಣದಲ್ಲಿ? ನೋಡಿ, ಕೇಸ್ ಇನ್ನೂ ಕೋರ್ಟಲ್ಲಿದೆ.